ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಒಂದು ಘರ್ ವಾಪಸಿ ಹಾಗೇನೆ ಲವ್ ಜಿಹಾದ್ ಬಗ್ಗೆ ನೀಡುವಂಥ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಅದರ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಹೇಳಿಕೆ ಒಂದು ಘರ್ ವಾಪಸಿ ಬಗ್ಗೆ ಮಾತಾಡಿರುವಂಥದ್ದು, ಇನ್ನೊಂದು ಲವ್ ಜಿಹಾದ್ ಬಗ್ಗೆ. ಈ ಹೇಳಿಕೆಗಳಿಗೆ ಈಗ ವಿವಾದ ಅಂದರೆ ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು. ನಿಮ್ಮ ಬಗ್ಗೆ ನಿಮ್ಮ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ನಂಗೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ. ನಂಗೆ ವಿಶೇಷ ಏನು ಅಂತಂದ್ರೆ, ನೀವು ಲವ್ ಜಿಹಾದ್ನ ವಿರುದ್ಧ ಮಾತನಾಡಿದ್ರೆ ನಿಮ್ಮನ್ನ ಹೇಟ್ ಸ್ಪೀಚ್ ಅಂತ ಕರೀತಾರೆ. ಇವತ್ತು ನಾನು ಲವ್ವಿನ ಪರವಾಗಿ ಮಾತನಾಡಿದ್ರೆ ಹೆಂಗ್ರಿ ಹೇಟ್ ಸ್ಪೀಚ್? ಇದು ಹೇಟ್ ಸ್ಪೀಚ್ ಅಲ್ಲ, ಇದು ಸ್ಪೀಚ್ ಆಫ್ ಲವ್. ನಾನು ನಮ್ಮ ತರುಣರಿಗೆ ಹೇಳ್ತಿರೋದು ಏನು ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗಂಟನ್ನು ಕಟ್ಟಿಟ್ಕೊಂಡಿದ್ದೀರಲ್ಲ, ಅದನ್ನು ಖಾಲಿ ಮಾಡಿ ಎಲ್ಲರನ್ನೂ ಮುಕ್ತವಾಗಿ ಪ್ರೀತಿಸುವಂಥವರಾಗಿ ಜಾತಿ ಮತ ಪಂಥಗಳನ್ನು ಮೀರಿ ಪ್ರೀತಿಸುವ ಹಂತಕ್ಕೆ ಬನ್ನಿ ಅಂತ ನಾನು ಕೇಳ್ಕೊಂಡ್ರೆ ಇದಂಗೆ ಹೇಟ್ ಸ್ಪೀಚ್ ಆಗುತ್ತೆ ಅನ್ನೋದು ನನಗೆ ಆಶ್ಚರ್ಯ. ಯಾವ ಆಧಾರದ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ಈಗ ಲವ್ ಜಿಹಾದ್ ಬಗ್ಗೆ ಕಳೆದ ಹಲವಾರು ದಶಕಗಳಿಂದ ನಾವು ಕೇಳ್ತಾ ಬಂದಿದ್ದೀವಿ, ವಿರೋಧಗಳು ವ್ಯಕ್ತವಾಗ್ತಾನೆ ಇದ್ದಾವೆ. ಆದರೆ ಇವತ್ತು ನೀವು ನೀಡಿದಂತಹ ಹೇಳಿಕೆ ಒಂದು ಲವ್ ಜಿಹಾದ್ ಬಗ್ಗೆ, ಮತ್ತೆ ಹಿಂದೂ ಸಮಾಜದಲ್ಲಿ ಹುಡುಗಿಯರು ಅದರ ವಧುಗಳು ಸಿಗ್ತಾ ಇಲ್ಲ, ಅದಕ್ಕೆ ನೀವು ಅನ್ಯ ಸಮಾಜದ ಹುಡುಗಿಯರನ್ನು ಕೂಡ ನೋಡಿ ಅಂತ ಹೇಳಿರುವಂಥದ್ದು. ಅಲ್ಲ, ನಾನು ಹೇಳ್ತಿರೋದು ಏನು ಅಂತಂದ್ರೆ, ಒಂದು ಸಮಾಜದ ಹೆಣ್ಣು ಮಕ್ಕಳನ್ನ ಗುರುತಿಸಿಕೊಂಡು ಮದುವೆ ಆಗುವಂತ ಕೆಲವರು ಇದ್ದಾರೆ. ಅದನ್ನ ನೀವು ಲವ್ ಜಿಹಾದ್ ಅಂತ ಕರೆದಾಗ ನಿಮ್ಗೆ ಕೋಪ ಬರುತ್ತೆ. ನೀವು ಅದನ್ನ ಪ್ರೇಮ ಅಂತ ಕರಿತೀರಿ, ಸಹಜವಾಗಿ ಹುಟ್ಟಿರುವಂತ ಪ್ರೇಮ ಅಂತ. ನಾನು ಹೇಳೋದು, ಸಹಜವಾಗಿ ಪ್ರೇಮ ಹೇಗೆ ಹುಟ್ಟುತ್ತೆ? ನೀವು ಸ್ವಲ್ಪ ಹೊರಗಡೆ ಕಾಣಿಸ್ಕೋಬೇಕು, ನೀವು ಬೇರೆಯವರು ನೋಡಬೇಕು. ನೀವು ಹಾಗೆ ನೋಡ್ಲಿಕ್ಕೆ ಶುರುವಾದಾಗ ಆ ಥರದ ಸಹಜವಾದ ಪ್ರೇಮ ಹುಟ್ಟುತ್ತೆ. ಆ ಪ್ರೇಮ ಹುಟ್ಲಿಕ್ಕೋಸ್ಕರ ಹೊರಗಡೆ ನೋಡಿ ಅಂತ ನಾನು ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ. ಯಾಕೆ ನೀವು ಒಂದು ಚೌಕಟ್ಟನ್ನು ಹಾಕೊಂಡು ಕೂತಿದ್ದೀರಿ, ನಮ್ಮ ಸಮಾಜದಲ್ಲೇ ಇರಬೇಕು, ನಮ್ಮ ಸಮಾಜದವ್ರನ್ನೇ ಮದುವೆ ಆಗಬೇಕು ಅಂತ? ಈ ಸಮಾಜದ ಎಲ್ಲೆಗಳನ್ನು ಮೀರಿ ವಿಸ್ತಾರಗೊಳಿಸಿರಲ್ಲ. ವಿಸ್ತಾರಗೊಳಿಸಿದಾಗ ಆ ಪ್ರೇಮ ಏನು ವಿಸ್ತಾರಗೊಳಿಸುತ್ತೆ, ಅದರ ಆಧಾರದ ಮೇಲೆ ನೀವು ಮದುವೆ ಆಗಿ. ಏನ್ ತಪ್ಪಾಗುತ್ತೆ ಅದರಲ್ಲಿ? ನಾನು ಲವ್ ಜಿಹಾದ್ನ ಕುರಿತಂತೆ ಮಾತಾಡಿದಾಗ ನೀವು ತಪ್ಪು ಅಂತ ಕರಿಬಹುದು, ನಿಮ್ಮ ಮಾತು ಉಗ್ರವಾಗಿತ್ತು, ವ್ಯಗ್ರವಾಗಿತ್ತು ಅಂತ ನೀವು ಹೇಳ್ಬೋದು. ಆದ್ರೆ ನಾನು ಹೇಳ್ತಿರೋದು, ಪ್ರೀತಿಸಿ ಎಲ್ಲರನ್ನು ಅಂತ ಕರೆದ್ರೆ ಹೇಗೆ ಉಗ್ರವಾಗುತ್ತೆ? ಹೀಗಾಗಿ ನಾನು ತುಂಬಾ ಸ್ಪಷ್ಟವಾಗಿದ್ದೀನಿ ಈ ವಿಚಾರದಲ್ಲಿ. ಮತ್ತು ನಮ್ಮ ತರುಣರಿಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ, ನೀವು 25ಕ್ಕೆ ಮದುವೆ ಆಗಿ 24ಕ್ಕೆ ಮದುವೆ ಆಗಿ ಅಂತೆಲ್ಲ ವಿಶ್ವ ಹಿಂದೂ ಪರಿಷತ್ ಹೇಳುತ್ತೆ. 25ಕ್ಕಾಗಿ, ನೀವು 25ಕ್ಕಾದ್ರೂ ಆಗಿ 30ಕ್ಕಾದ್ರೂ ಆಗಿ. ಆದ್ರೆ ಆಗುವಾಗ ಯೋಚನೆ ಮಾಡಿ, ಸಮಾಜದ ಎಲ್ಲೇನ್ ಯಾಕೆ ಇಟ್ಕೊಳ್ತೀರಿ? ವಿಸ್ತಾರಗೊಳಿಸಿಕೊಳ್ಳಿ. ಹಾಗೆ ವಿಸ್ತಾರಗೊಳಿಸಿಕೊಂಡ್ರೆ ಒಬ್ರು ಮದುವೆ ಆದರೆ, ಒಬ್ರು ಸಮಾಜದ ಎಲ್ಲೆಯನ್ನ ಮೀರಿ ಮದುವೆ ಆದರೆ ನೀವು ಅದನ್ನ ಹುಡುಕಿ ಕೊಲೆ ಮಾಡಬಹುದು ಅವರನ್ನ. ಆದ್ರೂ ಎಲ್ಲರೂ ಈ ತರದ ವ್ಯಾಪಕತೆಗೆ ಬಂದ್ಬಿಟ್ರೆ ಯಾರನ್ನ ಹುಡುಕ್ತೀರಾ, ಯಾರಿಗೆ ಏನ್ ಮಾಡ್ತೀರಾ? ಸೊ ಇಡೀ ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಹಂತಕ್ಕೆ ಬರುತ್ತೆ ಅಂತ ನನಗನ್ಸುತ್ತೆ. ಅನ್ಯ ಸಮಾಜ ಅಂತ ಹೇಳಿದ್ರೆ ಅನ್ಯ ಧರ್ಮೀಯರಲ್ಲ. ಆಗ ಅನ್ಯ ಧರ್ಮೀಯ ಮಹಿಳೆಯರನ್ನ ಹುಡುಗಿಯರನ್ನ ನೀವು ನೋಡಿ ಅಂತ ಹೇಳಿಲ್ಲ. ಆಗ ನಾನು ಎಲ್ಲದಕ್ಕೂ ಓಪನ್ ಆಗಿದ್ದೀನಿ. ಅನ್ಯ ಸಮಾಜ ಅಂತಂದಾಗ ಹಿಂದೂ ಸಮಾಜದಲ್ಲಿರುವಂಥ ಜಾತಿಯ ಎಲ್ಲೆಯನ್ನು ಮೀರಿ, ಹಾಗೆ ಅನ್ಯ ಸಮಾಜ ಅಂತಂದಾಗ ಯಾರು ಹುಡುಕಿ ಹಿಂದೂ ಹೆಣ್ಮಕ್ಳನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡ್ಲಿಕ್ಕೋಸ್ಕರವೇ ಕರ್ಕೊಂಡು ಹೋಗ್ತಾರೋ, ನೀವು ಅದರಲ್ಲೂ ನೋಡ್ರಲ್ಲ, ತಪ್ಪೇನಿದೆ? ನೀವು ಪ್ರೇಮಕ್ಕೆ ಪ್ರೀತಿಗೆ ಒಂದು ಎಲ್ಲೆಯನ್ನ ಜೋಡಿಸಬೇಡಿ ಅಂತ ನೀವುಗಳೇ ಹೇಳಿಕೊಟ್ಟಿರೋದು ನಮಗೆ. ಈ ನಾಡಿನಲ್ಲಿರುವಂಥ ಇಸ್ಲಾಂ ಪ್ರೇಮಿಗಳು ಅಥವಾ ಯಾರು ಲೆಫ್ಟಿಸ್ಟ್ಗಳಿದ್ದಾರೋ ಅವರೇ ಕಲ್ಸ್ಕೊಟ್ಟಿದ್ದಾರೆ ಪ್ರೇಮಕ್ಕೊಂದು ಎಲ್ಲೇ ಇರಬಾರ್ದು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಅವ್ರ ಪರವಾಗೇ ಮಾತನಾಡ್ತಾ ಇರೋದು. ಪ್ರೇಮಕ್ಕೊಂದು ಎಲ್ಲೇ ಇರಬಾರ್ದು, ಪ್ರೇಮ ಈ ಎಲ್ಲೆಯನ್ನ ಮೀರ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ಇದು ಕೂಡ ಒಂದು ಲವ್ ಜಿಹಾದ್ನ ಪರಿಭಾಷಣೆ ಅಂತ ಆಗ್ಲಿಲ್ಲ. ಹಾಗಂತ ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತಾನೆ ಹೇಳುವಂಥವ್ರು ಪರಿಭಾಷೆ ಅಂತ ಹೆಂಗೆ ಹೇಳ್ತೀರಿ ನನಗೆ? ಯಾರು ಈ ನಾಡಿನಲ್ಲಿ ಲವ್ ಜಿಹಾದೇ ನಡೀತಾ ಇಲ್ಲ ಅಂತ ಹೇಳ್ತಾರೋ, ಲವ್ ಜಿಹಾದ್ ಅನ್ನೋ ಪದಗಳನ್ನು ನಾವು ಬಳಸೋದು ಅಂತ ನೀವು ಹೇಳೋದಲ್ವಾ? ಹೀಗಾಗಿ ಅದು ನಮಗೆ ಸಂಬಂಧಪಟ್ಟಿದ್ದು, ನಾವು ನೋಡ್ಕೋತೀವಿ. ನಿಮ್ಮ ದೃಷ್ಟಿಯಿಂದ ಲವ್ ಜಿಹಾದೇ ಇಲ್ಲ ಅಂತಂದ್ಮೇಲೆ ಅದರ ವಿರುದ್ಧದ ಮತ್ತೊಂದು ಪರಿಭಾಷೆಯು ಇರ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇದು ಸಹಜವಾಗಿರುವಂಥ ಪ್ರೇಮ ಮತ್ತು ಮುಕ್ತವಾಗಿ ಈ ವಿಚಾರದಲ್ಲಿ ನಾವು ಆ ಪ್ರೇಮದ ವಿಚಾರದಲ್ಲಿ ಹೆಜ್ಜೆ ಮುಂದಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಈಗ ಮತಾಂತರದ ಬಗ್ಗೆ ನೀವು ಹೇಳಿಕೆ ಕೊಟ್ಟಿರುವಂಥದ್ದು, ಹಲವಾರು ದಶಕಗಳಿಂದ ಮತಾಂತರದ ಬಗ್ಗೆ ಹೇಳ್ತಾ ಬಂದೆ. ಆದರೆ ಮತಾಂತರ ಅದು ನಿಲ್ತಾ ಇಲ್ಲ, ಮತ್ತೆ ಅದಕ್ಕೆ ವಿರುದ್ಧವಾಗಿ ನಾವು ಘರ್ ವಾಪಸಿ ಮಾಡೋಣ ಅಂದ್ರೆ ಯಾವ ರೀತಿಯ ಘರ್ ವಾಪಸಿ? ಒಂದು ಮತಾಂತರ, ನಾವು ಪದೇ ಪದೇ ಮತಾಂತರ ಆಗ್ತಾ ಇದೆ ಅಂತ ಹೇಳ್ತೀವಿ. ಎಷ್ಟು ವರ್ಷಗಳ ಕಾಲ ಹೀಗೆ ಹೇಳೋದು? ಈಗ ಅನೇಕರಿಗೆ ವಾಪಸ್ ಬರಬೇಕು ಅಂತಿದೆ. ಬರ್ಲಿಕ್ಕಿರುವಂಥ ಪ್ರೊಸೀಜರ್ ಏನು ಅಂತ ಯಾರಿಗೆ ಗೊತ್ತಿದೆ? ಹಾಗಂತ ನಾವು ಘರ್ ವಾಪಸಿ ಮಾಡ್ತಾ ಇಲ್ವಾ? ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಮಾಡುವಂಥ ಕೆಲವರು ಮಾತ್ರ ಮಾಡ್ತಿದ್ದಾರೆ. ಇಡೀ ಸಮಾಜ ಅದಕ್ಕೆ ಸಿದ್ಧವಾಗಬೇಕಲ್ಲ. ನಾಳೆ ಮಂಗಳೂರಿನಲ್ಲಿ ಒಂದು 4 ಸೆಂಟರ್ಗಳಿವೆ, ಅಲ್ಲಿಗೆ ಹೋಗಿ ನನ್ನ ಗೋಳನ್ನ ಹೇಳಿಕೊಂಡ್ರೆ ಅಲ್ಲಿ ಘರ್ ವಾಪಸಿ ಮಾಡಿಸುವಂಥ ವ್ಯವಸ್ಥೆ ಇದೆ ಅನ್ನುವಂಥ 4 ಸೆಂಟರ್ಗಳು ನಿರ್ಮಾಣಗೊಂಡ್ರೆ, ಕೆಲವು ಸಾಧುಗಳು ಓಪನ್ ಆಗಿ
ವೇದಿಕೆಗೆ ಬಂದು ನಾನು ನನ್ನ ಸಮಾಜವನ್ನ ಕನ್ವಿನ್ಸ್ ಮಾಡಿದ್ದೀನಿ, ಯಾರಾದರೂ ಮುಸಲ್ಮಾನರು, ಯಾರಾದರೂ ಕ್ರಿಶ್ಚಿಯನ್ರು ಅನೇಕ ವರ್ಷಗಳಿಂದ ಈ ಥರದವರಿದ್ದು ಅವ್ರು ವಾಪಸ್ ಬರಬೇಕು ಅಂತ ಮನಸ್ಸು ಮಾಡಿದರೆ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ, ನಮ್ಮ ಸಮಾಜಕ್ಕೆ ಸ್ವೀಕಾರ ಮಾಡ್ತೀವಿ ಅಂತ ಮುಕ್ತವಾಗಿ ಕರೆ ಕೊಡ್ಲಿಕ್ಕೆ ಸಾಧ್ಯವಾದರೆ, ಅನೇಕರು ಯಾರು ಒಳಗಿದ್ದುಕೊಂಡು ವಾಪಸ್ ಬರಬೇಕು ಅಂತ ಕಾಯ್ತಾ ಇದ್ದಾರೋ, ದಾರಿ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೋ ಅಂಥವ್ರು ಡೆಫಿನೆಟ್ಲಿ ಬರ್ತಾರೆ. ಯಾಕೆಂದ್ರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತ ಈ ವಾತಾವರಣ ಇದೆಯಲ್ಲ, ಆ ವಾತಾವರಣದಿಂದ ಬಹಳ ಜನ ನೊಂದುಕೊಂಡವ್ರು ಒಳಗಡೆ ಕೂತಿದ್ದಾರೆ, ಆಚೆ ಬರಲಿಕ್ಕೆ ಹಾತೊರಿತಾ ಇದ್ದಾರೆ ಅಷ್ಟೇ. ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಆಗೋದು ಯಾವಾಗ ಅಂತಂದ್ರೆ ಈ ತರದ್ದು ಓಪನ್ ಆಗಿರುವಂತ ಒಂದು ವ್ಯವಸ್ಥೆ ರೂಪುಗೊಂಡಾಗ ಆಗುತ್ತೆ. ನನಗನ್ಸುತ್ತೆ ಬಹಳ ದೂರ ಇಲ್ಲ, ಆ ತರದೊಂದು ವ್ಯವಸ್ಥೆ ಬಹಳ ಬೇಗ ಬರುತ್ತೆ ಅಂತ. ಈಗ ಘರ್ ವಾಪಸಿಗೆ ಹಿಂದೂ ತರುಣರನ್ನ ಟ್ರೈನ್ ಅಪ್ ಮಾಡಬೇಕು ಅಂದ್ರೆ ಯಾವ ರೀತಿ ಟ್ರೈನ್ ಅಪ್ ಆಗ್ಬೇಕು? ನಿಮ್ಮ ಒಂದು ಘರ್ವಾಪ್ಸಿ ಅಂತಂದ್ರೆ ಏನು, ಘರ್ವಾಪ್ಸಿ ಹೇಗೆ ಮಾಡ್ಕೋಬಹುದು, ಅದಕ್ಕೆ ಮಾಡ್ಲಿಕ್ಕೆ ಇರಬಹುದಾಗಿರುವಂತ ಆಚರಣೆಗಳು ಯಾವುವು, ಅದನ್ನೊಂದಷ್ಟು ಕಲ್ಸ್ಕೊಡ್ಬೇಕು. ಅದಾದ ನಂತರ ಘರ್ವಾಪ್ಸಿ ಮಾಡೋದಕ್ಕೆ ಬೇಕಾಗಿರುವಂತ ಪ್ರೇರಣೆಯನ್ನು ಕೂಡ ಆ ತರುಣರಿಗೆ ಕೊಡಬೇಕಾದಂತ ಅಗತ್ಯ ಇದೆ. ನಮ್ಮ ಹುಡುಗರು ಬೇರೆಯವ್ರ ಜೊತೆ ಮಾತನಾಡುವಾಗ ಅನೇಕ ಬಾರಿ ನಾವು ಸೈಲೆಂಟ್ ಆಗಿರುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಜೊತೆ ಮಾತನಾಡಬೇಕಾದಾಗ ಅನೇಕರು, ಉದಾಹರಣೆಗೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಅವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂತ ಸಂದರ್ಭ, ನೀವು ಹೋಳಿ ಮಾಡಬಾರದು ಅಂತ. ಆದರೆ ಅವರು ತಮ್ಮ ಪ್ರಾರ್ಥನೆಯನ್ನ ಬೇಕಿದ್ರೆ ಹೋಳಿಯ ಮೇಲೆ ಹೇರಬಲ್ಲರು. ವರ್ಷಕ್ಕೊಂದು ದಿನ ಬರುವಂತ ಹೋಳಿಯ ಮೇಲೆ ತಮ್ಮ 52 ದಿನಗಳ ಪ್ರಾರ್ಥನೆಯನ್ನು ಹೇರಬಲ್ಲವರಾದರೆ, ನಾವು ಆ ಪ್ರಾರ್ಥನೆಯನ್ನ ಸ್ವಲ್ಪ ಒಂದು ದಿನ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೋಳಿಗೆ ಯಾಕೆ ಕೊಡಬೇಕು ಅಂತ ಹೇಳಬಲ್ಲಂತ ಟ್ರೈನಿಂಗು ನಮ್ಮ ಹುಡುಗರಿಗೆ ಆಗ್ಬೇಕಲ್ಲ. ಹಾಗೆ ಯಾವಾಗ ನಾವು ಆ ಉಪಕ್ರಮವನ್ನು ಆರಂಭಿಸ್ತೀವೋ ಆ ದಿಕ್ಕಿನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೋ, ನನಗನ್ಸುತ್ತೆ ನಮ್ಮ ಹುಡುಗರು ಕೂಡ ಬಹಳ ಚೆನ್ನಾಗಿ ಟ್ರೈನ್ ಆಗ್ಬಿಟ್ರೆ ಆ ವಿಚಾರದಲ್ಲಿ ನಾವು ಕೂಡ ವ್ಯವಸ್ಥಿತವಾಗಿರುವಂತ ಒಂದು ಪ್ರಯತ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಹೇಳಿಕೆ, ತುಂಬ ಅಗ್ರೆಸಿವ್ ಆಗಿರಬೇಕು. ಈಗ ಈ 2020 ಮ್ಯಾಚ್ ಆಗ್ತಾ ಇರುವಂಥದ್ದು, ಟೆಸ್ಟ್ ಮ್ಯಾಚ್ಗಳು ಮುಗಿದೋಯ್ತು, ಈಗ ಆಗ್ತಾನೆ ಇಲ್ಲ, ಒನ್ ಡೇ ಮ್ಯಾಚ್ ಕಮ್ಮಿ ಆಗಿದೆ, ಈಗ ಏನಿದ್ರು ಹೊಡಿಬಿಡಿ, ಅದರ ಅರ್ಥ ಏನು? ಒಂದು ವಿಶ್ವ ಹಿಂದೂ ಪರಿಷತ್ನವರು ಸಂಕಲ್ಪವನ್ನು ಬೋಧಿಸಿದ್ರು, 25ನೇ ವಯಸ್ಸಿಗೆ ಮದುವೆ ಮಾಡಿಸ್ಬಿಡಬೇಕು, ಹುಡುಗರಿಗೆ ಮದುವೆ ಆಗಬೇಕು ಅಂತ. ಇಸ್ ಇಟ್ ಪಾಸಿಬಲ್? ನಾನು ವಿಶ್ವ ಹಿಂದೂ ಪರಿಷತ್ ಮೇಲೆ ಗೌರವ ಇಟ್ಕೊಂಡು ಈ ಪ್ರಶ್ನೆ ಕೇಳ್ತೀನಿ. ನಮ್ಮ ಮನೆಗಳಲ್ಲಿ ತರುಣರನ್ನ ಹೇಗೆ ಬೆಳೆಸಿದ್ದೀವಿ ಅಂತಂದ್ರೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಅವ್ನಿಗೆ ಒಳ್ಳೆ ಕೆಲಸ ಸಿಗಬೇಕು, ಸ್ವಂತ ಮನೆ ಮಾಡ್ಕೋಬೇಕು, ಅದಾದ್ಮೇಲೆ ಮದುವೆಗೆ ಹೋಗ್ಬೇಕು, ಮನೆಯಲ್ಲಿ ಒಂದು ಹೆಣ್ಮಗಳಿದ್ರೆ ಅವಳು ಮದುವೆ ಆದ್ಮೇಲೆ ಹೋಗ್ಬೇಕು. 25ಕ್ಕೆ ಮದುವೆ ಮಾಡಿಸೋದು ಅನ್ನೋದು ಬಹುಶಃ ನನಗನ್ಸುತ್ತೆ ಇನ್ನೊಂದು ಜನರೇಷನ್ ಸಾಧ್ಯ ಇಲ್ಲ. ಇನ್ನೊಂದು ಜನರೇಷನ್ ಅಲ್ಲಿ, ಈಗ ನಾನು ನಿಮ್ಮನ್ನೇ ಕೇಳೋದಾದ್ರೆ, ನೋಡ್ತಾ ಇರುವಂತ ವೀಕ್ಷಕರನ್ನೇ ಕೇಳೋದಾದ್ರೆ, 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಂದ್ರೆ ಎಷ್ಟು ಜನ ಧೈರ್ಯವಾಗಿ ಹೌದು ನಾನು ಇದಕ್ಕೆ ಸಿದ್ಧ ಅಂತ ಹೇಳಬಲ್ರು? ಪ್ರತಿಯೊಬ್ರು ಹೇಳ್ತಾರೆ ಡೆಮೋಗ್ರಫಿಕ್ ಚೇಂಜ್ ಆಗ್ತಿದೆ, ಒಂದೇ ಸಮುದಾಯದ ಸಂಖ್ಯೆ ಬೆಳೀತಾ ಇದೆ. ಈ ಸಮುದಾಯ ಹೆಂಗ್ ಬೆಳೀತಾ ಇದೆ ಗೊತ್ತಾ? ನೀವು ಕೇಳಿದ್ರೆ ಅವ್ರು ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ, ಆದ್ರೆ ಬಜೆಟ್ ನಲ್ಲಿ ಅವರಿಗೆ ದುಡ್ಡು ಜಾಸ್ತಿ ಕೊಡಬೇಕು ಅಂತಾರೆ. ಯಾಕೆ ಅಂತಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ, ನಮ್ಮ ಸಂಖ್ಯೆಗೆ ತಕ್ಕಂತೆ ಕೊಡಿ ಅಂತ ಕೇಳ್ತಾರೆ. ಅಲ್ಪಸಂಖ್ಯಾತರು ಮತ್ತು ಬಜೆಟ್ ನಲ್ಲಿ ಜಾಸ್ತಿ ದುಡ್ಡು ಹೇಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಡೆಮೋಗ್ರಫಿಕ್ ಚೇಂಜ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಡು ಯು ಹ್ಯಾವ್ ಎನಿ ಅದರ್ ಮೆಥಡ್? ಏನು ಮೆಥಡ್ ಇಲ್ಲ. ಹಾಗಿರುವಾಗ ಥಿಂಕ್ ಅಗ್ರೆಸಿವ್ಲಿ. ಒಂದು ಜನರೇಷನ್ ಈ ಚಿಂತನೆಯನ್ನ ಬದಲಾಯಿಸದೆ ಹೋದ್ರೆ ಬಹುಶಃ ಬಹಳ ಕಷ್ಟ ಆಗುತ್ತೆ ಅಂತ. ಆ ದೃಷ್ಟಿಯಿಂದ ನಾನು ಹೇಳಿದ್ದೀನಿ, ಅಗ್ರೆಸಿವ್ ಆಗಿ ಆಲೋಚನೆ ಮಾಡಿ, ನಿಧಾನವಾಗಿ ಇನ್ನೊಂದು 50 ವರ್ಷಗಳ ನಂತರ ನಮ್ಮ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತೀವಿ ಅನ್ನೋದು ಬಹುಶಃ ಸಾಧ್ಯ ಇಲ್ಲ. ಮುಸಲ್ಮಾನರು ಕಳೆದ 50 ವರ್ಷಗಳ ಹಿಂದೆ ನಿಶ್ಚಯ ಮಾಡಿದ್ರು, ನಾವು ಬಾಂಗ್ಲಾದೇಶಿಯರನ್ನ ಕರೆಸ್ಕೊಳ್ತೀವಿ, ನಾವು ರೋಹಿಂಗ್ಯಾಗಳನ್ನ ಕರೆಸ್ಕೊಳ್ತೀವಿ, ನಾವು ಅನ್ಯಮತೀಯರನ್ನ ಮದುವೆಯಾಗಿ ನಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡ್ಕೊಳ್ತೀವಿ ಅಂತ ಅಗ್ರೆಸಿವ್ ಪ್ಲಾಟ್ಫಾರ್ಮ್ ಅಲ್ಲಿ ಆಟ ಆಡಬೇಕಾದ್ರೆ, ಅವರು 2020 ಪ್ಲಾಟ್ಫಾರ್ಮ್ ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನೀವು ಟೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಆಟ ಆಡಿದ್ರೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಪ್ಲಾಟ್ಫಾರ್ಮ್ ಅನ್ನು ಈಕ್ವಲ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಹಿಂದೂಗಳು ಆಲೋಚನೆ ಮಾಡುವ ಶೈಲಿಯನ್ನ ಬದಲಾಯಿಸ್ಕೋಬೇಕು ಅಂತ ನನ್ಗನ್ಸುತ್ತೆ. ಧನ್ಯವಾದ. ಇದು ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕಾ, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.